ಬಂದ. ಇದೇನಿದು? ಸಿರಿಮಾನ ಸೇರಿ ದೇವಣ್ಣನವರ ಕಪ್ಪೇಶ್ವರವಾದದವಡೆಗೆ ಏನಂತ ನೀವ? ಓಹೋ, ದೇವಣ್ಣನವರ ಕೃಪಾ ಆಶೀರ್ವಾದದಡೆಗೆ ನಿಮ್ಮ ಅಗಳೆಯ ಪ್ರದೀಪನ ಮಾಡುವ ಸಮಾರಗಳು ಏನಂತ ನೀವ? ಓಹೋ, ನಮಸ್ಕಾರಗಳು. ಇಲ್ಲಿ ನಾನು ಮುಂಬೈ ಹರಾಮಿ. ಏನಂತ ನೀವ? ಓ, ಇಲ್ಲಿ ನಾನು ಮುಂಬೈಯಲ್ಲಿ ಹರಾಮಿ ಇದ್ದೇನೆ. ಅಲ್ಲಿ ನಿಮ್ಮ ಹರಾಮದ ಬಗ್ಗೆ ಮೇಲಿಂದ ಮೇಲೆ ಟಪಾಲ ಹಾಕಿ ತಮಗೆ ಗುಡ್ಡಿ ಗುದ್ದಿ ಗುದ್ದಿ ಕಳಿಸಿರಿ. ಟಪಾಲ್ಗೆ ಹಾಕಿ ಗುದ್ದಿ ಕಳಿಸಿರಿ. ಇಲ್ಲಿ ನನ್ನನ್ನು ನರಕಾರಿ ಅಪ್ಪ ಸತ್ರೆಯಲ್ಲಿ ಇಲ್ಲ ನಿಮ್ಮ ಅವ್ವ ಸತ್ರ ಅಲ್ಲಿ. ಏನಂತ ನೀವ? ಓಹೋ, ನನ್ನನ್ನು ಇಲ್ಲಿ ಸರ್ಕಾರಿ ಅಪ್ಪ ಸತ್ರೆಯಲ್ಲಿ ಸಾಚನ ಎಂದು ಭಾರತಿ ಮಾಡಿಕೊಂಡಿದ್ದಾರೆ. ಓಹೋ, ಸರ್ಜನಾ ಎಂದು ಭರತೆ ಮಾಡಿಕೊಂಡಿದ್ದಾರೆ. ಯಾಕೆ ಕನ್ನಡ ಕೆಲಸಿದೆ? ಒಳ್ಳೊಳ್ಳೆ ವಿದ್ಯಾವಂತರು ಬಂದು ಕುಂತಾರ. ಇಂಥ ಕಂಪ್ಯೂಟರ್ ಜಗತ್ತಿನಾಗೂ ಇಂಥ ಉಳ್ಕೊಂಡ ನೋಡ್ರಿ. ಅಲ್ಲಿವರೆಗೂ ತಿರುಗಿ ಈ ಎಡಕ್ಕೆ ತಿರುಗಿ ಪತ್ರ ತಿರುಗಿಸ. ಪತ್ರ ತಿರುಗಿ ಪತ್ರ. ಅಲ್ಲಿವರೆಗೂ ನನಗೆ ಊರಿಗೆ ಬರಲು ಮನಸ್ಸಿಲ್ಲ. ಇಂತಿನಿ ಮಗಳ ಪ್ರದೀಪ ಎಂಬ ವರ್ಷ ಭಾಡ್ಯ. ಯಾರ್ದ ಪತ್ರ ಊರಿಗೆ ಬರಕ್ ಮನಸ್ಸಿಲ್ಲ ಅಂತ ಬರ್ತಾರ ಏನ? ಲೇ ನಿಮ್ಮವನ ಪಂಡ್ರಾಪುರ ಪಿಂಡ್ರಿಕೆ ಅಲ್ಲಲ್ಲಿ ಹಿರಿಯರ ಪತ್ರ ಓದ ಮುಂದೆ ಮಗದ ನಿಂದ್ರಬಾರ್ದು ಗೊತ್ತಾಗತ್ತಿಲ್ಲ ನಿನಗೆ? ಇದು ಊರಿಗೆ ಬರಕ್ ಮನಸ್ಸಿಲ್ಲ ಅಂತ ಬರ್ತಾರ. ನಮ್ಮ ಮಳೆಯನ್ ಪತ್ರಪ್ಪ, ನನ್ನ ಕರ್ಮದ ಛತ್ರ. ಏನಂತ ತಿಂಡಿ ಅಲ್ಲೋ ತಮ್ಮ, ಅಲ್ಲ ಎಲ್ಲ ವಿಷಯನೂ ಸಣ್ಣ ಅಕ್ಷರ ಬರೆದು ಈ ಊರಿಗೆ ಬರುವ ಮನಸ್ಸಿಲ್ಲ ಅಂತ ದೊಡ್ಡ ಅಕ್ಷರ ಬರೆದನಲ್ಲ, ಏನಿದ್ರೆ ಹಾಕಿಕತ್ತು ಅಂತ. ಅದೇ ದೊಡ್ಡ ವಿಷಯ ರೀ. ಈಗ ನೀವು ನಿಮ್ಮ ಖಾನಾವಳಿ ಬೋರ್ಡ್ ಅನ್ನ ದೊಡ್ಡ ಅಕ್ಷರದ ಯಾಕೆ ಬರ್ಸಿರ್ತೀರಿ? ಎಲೆ ಇವನ ಇದು 4 ಮಂದಿಗೆ ಗೊತ್ತಾಗ್ಲಿ, ಎಲ್ಲಾರು ನಮ್ಮ ಕಾನೂನು ಊಟಕ್ಕೆ ಬರಲಿ ಅಂತ ಹೇಳಿ. ಅವ್ರದ್ದು ಅಷ್ಟೇನಿಪ್ಪ, ನಾನು ಬರೆದ ಅಕ್ಷರ ಇವರಿಗೆ ಕಾಣಿಸ್ಲಿ, ನನ್ನ ಮನಸ್ಸು ಇವರಿಗೆ ಅರ್ಥ ಆಗ್ಲಿ ಅಂತ. ದೇವಣ್ಣವ್ರೆ, ಈಗ ನೀವೇ ನಿಮ್ಮ ಮಗಳನ್ನ ಪ್ರದೀಪ ಕೊಡ್ಬೇಕಂತ ತೀರ್ಮಾನ ಮಾಡ್ಕೊಂಡ್ರಲ್ಲ, ಮರ್ತು ಬಿಡ್ರಿ. ಮತ್ತೆ ಕಂಡಕ್ಟರ್ ನೋಡ್ರಿ, ಕಂಡಕ್ಟರ್ ನೋಡ್ರಿ, ಇದು ಕಣ್ಣಿನ ಡಾಕ್ಟರ್ ನೋಡ್ರಿ. ತಮ್ಮ ಹ್ಯಾಂಗ್ ಮರಿಲಿ ಅಲ್ಲೋ, ಅವ ಸಾಲಿ ಕಲೆ ಮುಂದ ಮುಂಬೈಗೆ ಹೋಗ ಮುಂದ ಅವನಿಗೆ 2 ಲಕ್ಷ ರೂಪಾಯಿ ಸಾಲ ಕೊಟ್ಟಿನಪ್ಪ ನಾನು. ಅದಲ್ಲ, ಅವ್ನ ಮೇಲೆ ದೊಡ್ಡ ಆಸೆ ನೋಡಿದ್ದೆ ನಾನು. ಅದೇರಿಪ್ಪ, ಮನುಷ್ಯ ಯಾವ್ದ ಕೆಲಸ ಮಾಡ್ಬೇಕಾದ್ರೆ ಏನಾರ ಒಂದು ಆಸೆ ಇಟ್ಕೊಂಡ ಮಾಡಿರ್ತಾನೆ. ಈಗ ಉದಾಹರಣೆ ನನ್ನ ತಗೊಳ್ಳಿ. 5-6 ತಿಂಗಳಿಂದ ಬೆಣ್ಣಿ ತಂದು ಕೊಡೋದು, ಬ್ಯಾಳಿ ತಂದು ಕೊಡೋದು, ಅಕ್ಕಿ ತಂದು ಕೊಡೋದು, ಕಟ್ಟಿಗೆ ತಂದು ಕೊಡೋದು, ಚಿಮಣಿ ತಂದು ಕೊಡೋದು, ಇವನ್ನೆಲ್ಲ ಯಾವ ಆಸೆ ಇಟ್ಕೊಂಡು ಮಾಡಕತ್ತ ನೀವು ಅಂತ ತಿಳ್ಕೊಂಡ್ರೆ ನೀವು ಹೇಳಿ ನೋಡೋ. ನಿನ್ನ ಆಸೆ ನನಗೆ ಗೊತ್ತಿಲ್ಲೇನು? ಹೇಳ್ಬೇಕು. ಅಲ್ಲ, 1-2 ರೊಟ್ಟಿ ಜಾಸ್ತಿ ಕೊಡ್ಲಿ, ಒಂದ್ ಸ್ವಲ್ಪ ಕೆಂಪು ಚಟ್ನಿ ಜಾಸ್ತಿ ಹಾಕ್ಲಿ, 1 ಗ್ಲಾಸ್ ಮಜ್ಜಿಗೆ ಜಾಸ್ತಿ ಕೊಡ್ಲಿ, ಮಗಳ ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಲಿ. ಇಷ್ಟ ನಿನ್ನ ಆಸೆ ನಮ್ಗೆ ಗೊತ್ತಿಲ್ಲ. ಅಂದ್ರೆ ದೇವಣ್ಣವ್ರ, ಸರ್ಕಾರಿ ನೌಕರಿ ಮಾಡವ್ ನಾನು. ನನ್ನ ಚಾಕ್ರಿಗಿಂತ ನಿಮ್ಮ ಚಾಕ್ರಿ ಹೆಚ್ಚಂತ ತಿಳಿದು ನಡೆದಕ್ಕ ಇಷ್ಟ ನನ್ನ ಅರ್ಥ ಮಾಡ್ಕೊಂಡಿದ್ದು. ಮಗಳ ಅಳ್ಬೇಡ ಹೋಲಿ ತಿನ್ನವನ. ಯಾಕೆ ಕಳ್ತಿದ್ದಿ ತಮ್ಮ? ನೀ ಎಂದ ನಮ್ಮ ಖಾನಾವಳಿಗೆ ಕಾಲಿ ಇಟ್ಟಿ ಅವತ್ತೇ ನಮ್ಗೆ ಗಿರಾಕಿ ಕಡಿಮೆ ಆಯ್ತು ನೋಡ್ಲಿಪ್ಪ. ನಿಮ್ಮ ಖಾನಾವಳಿಗೆ ಗಿರಾಕಿ ಕಟ್ಟಾಗೋದಕ್ಕೆ ಒಂದು ಕಾರಣ ಇದೆ. ಏನ್ ತಮ್ಮ? ಒಂದು ದಿವಸ ಚಲೋ ಕಾಯಿಪಲ್ಲೆ ತಂದು ಅಡಿಗೆ ಮಾಡ್ತೀರಿ, ಚಲೋ ಅಕ್ಕಿ ತಗೊಂಡು ಅನ್ನ ಮಾಡ್ತೀರಿ. ಅದು ಹೋಗ್ಲಿ, ಖಾನಾವಳಿಗೆ ಅಡಿಗೆ ಹೆಂಗಾರ ಹಾಕಿರ್ಲಪ್ಪ, ತಿಂದು ಎದ್ದು ಬಂದ್ರ ಅಂತ ಹೇಳಿ ಆ ಖಾನಾವಳಿಗೆ ಬಂದ್ರೆ ಆ ನೀಡೋ ಆಳರ ಚಂದದವ. ಏನಾಗ್ಯಾವ? ಒಬ್ಬ ಬರ್ತಾನ, ಏನ್ ತರ್ಬೇಕು, ಉಪ್ಪಿನಕಾಯಿ ತರ್ಬೇಕು, ಹಪ್ಪಳ ಬೇಕನು, ಅವ್ನವ್ನ ಅದ ಕೈಲಿ ಕೆರಕೊಂತಾವ, ಅದ ಕೈಲಿ ತಂದು ಹಾಕ್ತಾವ ಬೇಬರ್ಸಿ ನನ್ನ ಮಕ್ಕಳು. ಆ ಮಾದೇವನ ಎಲ್ಲಿ ಹಿಡ್ಕೊಂಡ್ ಬಂದಿರ ಬೇಬರ್ಸಿ ಅವನು? ಯಾಕ ಅಲ್ಲಿ ಲಕ್ಷ್ಮೇಶ್ವರದಿಂದ ಹೊಡಿತೀನ ಅವನಿಗೆ? ಹೊಡೆದಲ್ಲಿ ಮನೆ ಅವನಿಗೆ ಜಾಡಿಸಿ ಓದ ಬಿಡ್ತಿದ್ದೆ. ಯಾಕ ಹೊಡಿ ನೋಡೋನಿಗೆ? ಯಾಕೆ ಹೊಡ್ತೀವಿ ಅವನ? ಅವ್ರ ಪಗಾರ ಇಲ್ಲ ಅಂತೀರ? ಮತ್ತೆ ಅವ್ನ ಪಗಾರ ಇಲ್ಲ, ಪಗಾರ ಇಲ್ಲ ಅಂದ್ಕೊಂಡು ಅವ್ರು ಮಾಡಿದ್ದ ಮಾನ್ಯ. ಹೌದು. ಮೊನ್ನೆ ತಮ್ಮ ಒಂದು ಗ್ಲಾಸ್ ನೀರು ತೊಗೊಂಬರಪ್ಪ ಅಂತ ಅನ್ನತ್ತೆ. ಹೆಂಗ್ ತರ್ಬೇಕ್ರಿ ಆ ಮಗ ನೀರ್ನ? ಹೆಂಗ್ ತಂದ? ಹಿಂಗ್ ತರಬೇಕು, ಇಲ್ಲ ಹಿಂಗ್ ತರಬೇಕು. ಅದ್ರ ಬಿಟ್ಟಾನ ಒಂದ್ ಕೈಯ ಬೀಡಿ ಹಿಡ್ದಾನ 5 ಗ್ಲಾಸ್ ಹಿಂಗ ತೊಗೊಂಬಂದ ಅರ್ಧ ಬಟ್ಟು ನೀರ ಮುಣಗಿತ್ತು ಅವು. ನನಗೆ ಸಿಟ್ಟ ಬಂದ್ಬಿಡುತ್ತೆ. ಹೇಳಿದ ಅವ್ನು, ತಮ್ಮ ಹಂಗ್ ತರಬಾರ್ದ್ರೆ ಗಿರಾಕಿ ನೋಡಿದ್ರೆ ಬೈತಾರ, ಅಸಹ್ಯ ಪಟ್ಕೊಂತಾರ. ನಾನಂತೂ ಬೈಯೋದಿಲ್ಲ, ಮನಿ ಹಳೆ ನಾ ಯಾಕೆ ಬೈಲಿ? ಹೌದಾ ಇಟ್ಟು ಮತ್ತೆ ಮಗಳಿಗೆ ಬಂದನ ಬೈಯಂಗಿಲ್ಲ ಅಂತ ನಾ ಅಂದೆ. ಅದಕ್ಕೆ ಆಮೇಲೆ ನಂದ, ಇಲ್ಲ ರಾಜಮಾಮ ನೀವು ಹೇಳ್ದಂಗೆ ನಾನು ಹಿಂಗೆ ತಗೊಂಡು ಬರ್ತಿದ್ದೆ, ಆದ್ರೆ ಏನ್ ಮಾಡ್ತೀನಿ, ನನ್ನ ಬಟ್ಟಿಗೆ ಸ್ವಲ್ಪ ನೋವಾಗಿ ಅದಕ್ಕೆ ಕೀವು ತುಂಬಿ ಚುಟ್ಟು ಹೊಡೆಯಕತ್ತಿತ್ತು, ಅದಕ್ಕೆ ಸ್ವಲ್ಪ ತಣ್ಣಗರ ಆಗ್ಲಿ ಅಂತ ಹಿಡ್ಕೊಂಡ್ ಬಂದೆ ಅಂದ. ನನಗೆ ಇನ್ನ ಸಿಟ್ಟು ಬಂತು. ಈ ವರ್ಷ ನನ್ನ ಮಗನ ಅದನ್ನ ನೀರಾಗಿಟ್ರೆ ತಣ್ಣಗಾಗದಲ್ಲ, ಅದು ಮೂವ್ನಾಗ ಇಟ್ಕೋಬೇಕು, ಅದು ತಣ್ಣಗಾಗತಿ ಅಂತ ನಾ ಅಂದೆ. ಅದಕ್ಕೆ ಅವೇನ್ ಅನ್ಬೇಕು, ಇಲ್ರಿ ಅದು ಎಷ್ಟೊತ್ತಿನ ತನಕನೂ ಅಲ್ಲೇ ಇತ್ತದು, ಮತ್ತೆ ಈಗ ನೀವು ನೀರು ಕೇಳಿದ್ರಲ್ಲ ತೊಗೊಂಬಂದು ಪಟ್ಟೆ.
ಅವಾಂತ ಬುದ್ಧಿಗೆ ನನ್ನ ಮಗ ಇವತ್ ನಾಳೆ ಬುದ್ಧಿ ಬಂದಿದ್ದು ಬಿಡ್ರಿ. ನೀವು ಇವತ್ ನಾಳೆ ಸುಡುಗಾಡ ಗುಮ್ಗಾಗಿರ್ರಿ. ನೀವೇ ಏನಂದ್ರೆ ಮೊನ್ನೆ ಮೊನ್ನೆ ಅನ್ನದೊಳಗೆ ಎಷ್ಟುದ್ದ ಇಲಿ ಹಿಕ್ಕಿ ಬಂದೈತೆ. ಇವ್ರನ್ನ ಕರೆದು ತೋರಿಸಿ ಏನ್ರಿ ತೇವಣದು ಇಲಿ ಹಿಕ್ಕಿ ಅಂತ ನಾ ಅಂತೀನಿ. ರಾಜಣ್ಣ ಇಲಿ ಹಿಕ್ಕಿ ಅಲ್ಲದು ಯಾಲಕ್ಕಿ ತಿನ್ನು ತಿನ್ನು ತಿನ್ನು. ಲೇ ಯಪ್ಪ ಲೇ ನೀನವನ ಅವತ್ತ ಇರುಳಿ ಎಲ್ಲರೂ ಹೋಗಿದ್ರು ಅವತ್ತು ಎಲ್ಲರೂ ಯಾರು ಅಕ್ಕಿ ಅರಸರು ಇದ್ದಿದ್ರ. ನೀವು 12 ಮಾತ್ರ ಹೋಗ್ಬೇಡ್ರಿ. ನಿಮ್ಗೆ 10 ಮಾತು ಹೇಳೋದಕ್ಕಿಂತ ಮುತ್ತಿನಂತ ಒಂದು ಮಾತು ಹೇಳ್ತೀನಿ. ಏನಪ್ಪ? ಯಾವತ್ತ ನೀವು ನಿಮ್ಮ ಮಗಳನ್ನ ಅಡಿಗೆ ಮಾಡೋದಕ್ಕೆ ಗಲೆ ಪಡಿ ಮೇಲೆ ಕುಡಿಸೋದಕ್ಕೆ ರೊಕ್ಕ ಎಸೆಗೊಳದಕ್ಕೆ ಸಾಂಬಾರ್ ಹಾಕೋದಕ್ಕೆ ನೀರು ಕೊಡೋದಕ್ಕೆ ಬಿಡಿಸ್ಬಿಟ್ರಿ ಅವತ್ತ ನಿಮ್ಮ ಖಾನಾವಳಿ ವ್ಯಾಪಾರ ಅಲ್ಲಿ ಅಲ್ಲೋ ನನ್ನ ಮಗಳ ಗಲೆ ಮೇಲೆ ಕುಂದ್ರದಕ್ಕೂ ಗಿರಾಕಿ ಬರೋದಕ್ಕೆ ಏನಪ್ಪ ಸಂಬಂಧ ಐತ್ರಿ. ಹೆಂಗ ಇವತ್ತಿನ ಜಗತ್ತಿನೊಳಗೆ ಯಾವ್ದೋ ವ್ಯಾಪಾರ ಮಾಡಕ್ ಕುಂತ್ರು ಒಂದು ಹೆಣ್ಣಿನ ಮುಖ ಮುಂದ್ ಬೇಕಾಗ್ತದೆ. ಹೌದು. ಬೇಕಾದ್ರೆ ಹೋಗ್ರಿ ಹುಬ್ಳಿ ಧಾರವಾಡ ಮೈಸೂರು ಬೆಂಗಳೂರು ಗುಲ್ಬರ್ಗ ಬೀದರ್ ದಾವಣಗೆರೆ ಹರಿಹರ ಹಿಂಗ್ ಹೋಗ್ರಿ ಒಂದು ಅರಿವಿ ಅಂಗಡಿ ಮುಂದೆ ಹೆಣ್ಣು ಗೊಂಬೆಗೆ ಸೀರೆ ಉಡಿಸಿ ಆ ಗೊಂಬೆ ನಿಲ್ಸಿರ್ತಾರೆ. ಈಗ ಬರೀ ಆ ಗೊಂಬಿ ನೋಡಿ ಅಷ್ಟು ವ್ಯಾಪಾರ ಆಗ್ತಿರ್ಬೇಕಾದ್ರೆ ನಿಜವಾದ ಹೆಣ್ಣು ಕರ್ಕೊಂಡ್ ಬಂದು ಕುಂಡ್ರಿಸಿ ಬರೋ ಹೋಗೋ ಮಂದಿಗೆಲ್ಲ ಕಣ್ಣು ಹೊಡೆದ ಕೈ ಮಾಡಿ ಕರೆದು ಬಿಟ್ರೆ ಸಾಕು. ಗಿರಾಕಿ ನೊಣ ಮುಕ್ಕದ ಮುಕ್ಕಿರ್ತಾವೆ. ಅಷ್ಟು ದೂರ ಯಾಕೆ ಹೋಗ್ತೀರಿ ನೀವು? ಈಗ ಇಲ್ಲೇ ಸರ್ಕಾರಿ ದವಾಖಾನೆಗೆ ಹೋಗ್ರಿ. ಆಗ ಈಗ ಸಾಯುತ್ತ ಅನ್ನೋ ರೋಗಿನ ನರ್ಸ್ ಬಾಯಿ ಬಂದು ಇಷ್ಟು ಮುಟ್ಟು ಬಿಟ್ರೆ ಸಾಕು. ಅರ್ಧ ತಾಸು ಹೆಚ್ಚಿಗೆ ಬರೀಕ್ ಸಾಯ್ತಿತ್ತ. ಏನ್ ಮಾಡಂತ ಹೇಳಿ ಏನಿಲ್ಲ, ಬಸವೇಶ್ವರ ಸರ್ಕಲ್ ಹೋಗ್ರಿ, ಲಬ್ ಲಬ್ ಬಾಯಿ ಬಡ್ಕೊಡ್ರಿ. ಹಿಂಗ ಜನ ಸೇರ್ತಾರ ನಮ್ಮ ಖಾನಾವಳಿ ಊಟಕ್ಕೆ ಬರ್ರಿಯಪ್ಪ. ಒಂದ್ ರೊಟ್ಟಿ ತಗೊಂಡ್ರೆ ಒಂದ್ ರೊಟ್ಟಿ ಫ್ರೀ ಕೊಡ್ತೇವೆ ಬರ್ರಿಯಪ್ಪ. ಇಲ್ಲ ನಿಮ್ ಮಗಳನ್ನ ಒಳಗೇನು ಕುಡಿಸಿರಲ್ಲ ಯಾಕೆ ಹಿರದ ಎಲ್ಲರಿಗೂ ಮುಂದೆ ಬಿಟ್ಟು ಬಿಡ್ರಿ. ನಮ್ಮಂತ ಬಟ್ಟೆ ಹುಡುಗರು 500 ರೂಪಾಯಿ ನೋಟ್ ಕೊಟ್ಬಿಟ್ರೆ ಒಬ್ಬ ಚಿಲ್ಲರೆ ಕೇಳಂಗಿಲ್ಲ ನಾವು. ನೀ 500 ಅಲ್ಲ, ನೀ 5,000 ಕೊಟ್ರೆ ಕೇಳಲ್ ಮಗ ಬಿಡೋದು. ತಮ್ಮ ಚಲೋ ನೆನಪು ಮಾಡಿದಿ. ಸೀದಾ ಈಗ ಗೋವಾಕ್ ಹೋಗ್ತೀನಿ. ಗೋವಾ ಬೈನ ಬೀಚ್ನ ಇಟ್ಟು ಚಡ್ಡಿ ಹಾಕೊಂಡಿರ್ತಾವ ಹುಡುಗಿಯರ್ ಕೆಂಪನು. ಒಂದ್ 10-15 ಹಿಡ್ಕೊಂಡ್ ಬಂದ್ಬಿಡ್ತೀನಿ. ಊಟ ನಡ್ಕೋರು ಅವ್ರ, ಗಲಿ ಮೇಲೆ ಕುಂದ್ರಕೋ ಅವ್ರ, ವೆಲ್ಕಮ್ ಮಾಡಕ್ಕೋ ಅವ್ರ, ಕಾರ್ ತೆಗಿಯಕ್ಕೋ ಅವ್ರ. ಒಟ್ಟು ಏನಪ್ಪಾ ಎಲ್ಲಿ ಕೈ ಇಟ್ಟಲ್ಲಿ ಹೆಣ್ಣ, ಕಾಲಿಟ್ಟಲ್ಲಿ ಹೆಣ್ಣ. ಎಲ್ಲಿ ನೋಡಿದ್ರೆ ನಮ್ಮ ಕಾನೂನು ಬರೀ ಹೆಣ್ಣ ನಡಿಯವ ನಾವು. ಅವಾಗ ಎಲ್ಲರೂ ಬರ್ತಾರ ಏನ್ ಭಾವದೇವಣ್ಣ ಯಾವ ಅಂತ ಕೇಳ್ತಾರ. ಅಂದ್ರೆ ನಮ್ಮ ಮನೇನ ಲಾಡ್ಜ್ ಬೆಡ್ಶೀಟ್ ಚೇಂಜ್ ಮಾಡೋರು ಮಾಡಿ ಮಗನ. ಮತ್ತೆ ಏನ್ ಮಾಡ್ಬೇಕು ಹೇಳಿ ಹೇಳು. ಅವತ್ತು ನನ್ನ ಮಗಳು ಏನಪ್ಪ ಒಳಗೆ ಕುದಿಸ್ಬಿಟ್ಟು ಗಲಿ ಮೇಲೆ ಕುದಿಸ್ಬೇಕು. ಆತಮ್ಮ ಹೋಗ್ಲಿ ಬಿಡಪ್ಪ. ಬೆಣ್ಣಿ ತಂದಿ ಏನು? ಬೆಣ್ಣಿ ತಗೊಂಬಂದಿನಿ ತಮ್ಮ. ಇರಲಿ ರಾಜ, ಇವತ್ತಿಂದ ನನ್ನ ಮಗಳು ಗಲಿ ಮೇಲೆ ಕುಂದ್ರೋದು ಬಂದ್, ಖಾನಾವಳಿ ಕಾಯಿಪಲ್ಲೆ ತರಕ್ ಹೋಗೋದು ಬಂದ್. ಇವತ್ತಿಂದ ನನ್ನ ಮಗಳದೆಲ್ಲ ಬಂದ್ ಬಂದ್ ಬಂದ್. ಅಷ್ಟು ಒಂದ್ ಯಾವ್ದ್ರ ಕುಲ್ಲ ಬಿಡ್ರಿ ಉಸಿರುಗಡಿ ಸತ್ತಿತ್ತದು. 2 ಚಾಲು ಇರ್ತಾವ, ಉಳಿಕಿವೆಲ್ಲ ಬಂದು. ತಮ್ಮ ಹೋಗಿ ಬಿಡಪ್ಪ. ಬೆಣ್ಣಿ ತಂದಿ ನೋಡ್ಲೇ ದೇವ್ಯಾ ದೇವ್ಯಾ ತಂದಿ ರಾಜ ಅಂದ್ರೆ ಮಗನ ನಾನು ಹಿರಿಯವನ ನೀ ಹಿರಿಯವ ಅವಲೇ. ಇವತ್ತು ನಾವು ಹಿರಿಯನ ತಮ್ಮ ಇದು ಬೆಣ್ಣೆ ಹೆಂಗಿತ್ತಮ್ಮ? ಕರ್ರೈತೆ ಅಂತ ಕೇಳಿ. ಈಗ ನನ್ನ ಮಗಳಿಗೆ ಹೇಳ್ತಿಂತಮ್ಮ, ನೋಡವಾ ರಾಜಣ್ಣ ಕಷ್ಟಪಟ್ಟು ಬೆಣ್ಣೆ ತಂದನ. ಇದನ್ನ ಚಂದಾಗಿ ಕಾಸಿ ಸೋಸಿ ಅದ್ರ ಕೆಳಗೆ ಉಳಿದಿರ್ತಲ್ಲ ಕೆಂಪ ಗಸಿ ಈ ಹೇಸಿಗೆ ಬಸಿ ತಂದಿನಿ. ಆಯಪ್ಪ ತಮ್ಮ ಇದು ಇನ್ನೊಂದು ಇವತ್ತು ನಮ್ದು ಖಾನಾವಳಿ ಸ್ಪೆಷಲ್. ಏನ್ ಸ್ಪೆಷಲ್? ಶನಿವಾರ ಐತಲ್ಲ, ಅದು 3 ದಿವಸದ ಅನ್ನ ಹಂಗ ಅದು ಅಳಿಸಿ 4 3 kg ಬಾಲದೊಳ ಇಟ್ಟಿಟ್ಟು ಆಗಿದ್ವಾ. ಚಿಲಿ ಕಿಲಿ ಓಡಾಡಕತ್ತಿದ್ವು. ನನ್ನ ಮಗಳು ಚೆಲ್ಲಕತ್ತಿದ್ಲು. ನೋಡವ ಎಲ್ಲಾರು ಮಾಡೋದು ಹೊಟ್ಟಿ ಪಾಡಿಗಾಗಿ ಚೆಲ್ ಬೇಡವ ಅಂತ ಹೇಳಿ ಅದನ್ನ ತಗೊಂಡು ಹೋಗಿ ಒಂದು ದೊಡ್ಡ ಬಕೆಟ್ನಾಗ ಅನ್ನ ಹಾಕಿ ಒಂದ್ ಅರ್ಧ ಉಕ್ಕಿ ಗಿಲಿಬಿಲಿ ಅಡ್ಡಾಡಿಸಿ ಒಂದ್ ತಟ್ನಾಗ ಹಾಕಿ ಬಿಸ್ಲಾಗ ಅದನ್ನ ಒಣ ಹಾಕಿ ಅದನ್ನ ಕೊತ್ತಂಬರಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಅದನ್ನ ಒಗ್ಗರಣೆ ಕೊಟ್ಟಿದ್ದಮ್ಮ. ಇವತ್ತ ನಮ್ಮ ಖಾನಾವಳಿ ಸ್ಪೆಷಲ್ಪ್ಪ. ಅದು ವೆಜಿಟೇಬಲ್ ಪಲಾವ್. ಅದನ್ನ ತಿಂದವ ಮೇಲೆ ಪಲಾವ್. ತಮ್ಮ ನೀ ರೊಕ್ಕ ಕೊಡ್ಬೇಡ, 2 ಪ್ಲೇಟ್ ಪುಕ್ಷಡಿ ತಿಂದು ಹೋಗಿ ಇವತ್ತು ನಾವು ಊಟ ಮಾಡಂಗಿಲ್ಲ. ಶನಿವಾರ ಆಂಜನೇಯ ಸ್ವಾಮಿ ಹೋಗ್ತಾನ ಅಲ್ಲ, ಒಂದು ಅರ್ಧ ಪ್ಲೇಟ್ ಇರ್ತೀವಿ ಅಲ್ಲೇ ಒಲ್ಲೆ. ತಮ್ಮ ನೀನ ಸ್ವಲ್ಪ ನಮ್ಮ ಖಾನಾವಳಿಗೆಲ್ಲ ಕರೆಗ ಅಡ್ವರ್ಟೈಸ್ಮೆಂಟ್ ಮಾಡು. ವೆಜಿಟೇಬಲ್ ಪಲಾವ್ ಆಯ್ತು. ಒಂದಿಲ್ಲ ಒಂದ್ ದಿವಸ ಈಗ ನಿನ್ನ ಮಗಳನ್ನ ಕರ್ಕೊಂಡೋಗಿ ಯಾವ್ದು ದೇವಸ್ಥಾನದ ಮದುವೆ ಮಾಡ್ಕೊಂಡ್ ಬರ್ಲಿಲ್ಲ. ನನ್ನ ಹೆಸರು ಕಂಡಕ್ಟರ್ ರಾಜನ ಅಲ್ಲ. ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕು ಚೊಳಚಗುಡ್ಡದ ಹುಡುಗ. ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕು ಚೊಳಚಗುಡ್ಡದ ಹುಡುಗ. ಕಾರ್ಗಿಲ್ ಯುದ್ಧದಾಗ ಹೋರಾಟ ಮಾಡುತ್ತ ಕಂಡ ವೀರ ಸ್ವರ್ಗ. ಕಾರ್ಗಿಲ್ ಯುದ್ಧದಾಗ ಹೋರಾಟ ಮಾಡುತ್ತ ಕಂಡ ವೀರ ಸ್ವರ್ಗ. ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕು ಚೊಳಚಗುಡ್ಡದ ಹುಡುಗ. ಕಾರ್ಗಿಲ್ ಯುದ್ಧದಾಗ ಹೋರಾಟ ಮಾಡುತ್ತ ಕಂಡ ವೀರ ಸ್ವರ್ಗ.
ಚಾಳುಕ್ಯರಾಳಿದ ಬಾದಾಮಿ ನಾಡಿನ ಚೊಳಚಗುಡ್ಡದವರು ದೇಶ ರಕ್ಷಣೆಗಾಗಿ ಪ್ರಾಣ ಕೊಡಲು ಯಾವತ್ತೂ ಮುಂದಿವರು. ಚಾಳುಕ್ಯರಾಳಿದ ಬಾದಾಮಿ ನಾಡಿನ ಚೊಳಚಗುಡ್ಡದವರು ದೇಶ ರಕ್ಷಣೆಗಾಗಿ ಪ್ರಾಣ ಕೊಡಲು ಯಾವತ್ತೂ ಮುಂದಿವರು. ಅಂತ ಜನಗಳಲ್ಲೊಬ್ಬ ನಮ್ಮ ಶಿವಬಸವಯ್ಯರು ದೇಶಕ್ಕಾಗಿ ತಮ್ಮಯ ಪ್ರಾಣ ಮುಡುಪಾಗಿಟ್ಟವರು. ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕು ಚೊಳಚಗುಡ್ಡ ತುಡುಗ ಕಾರ್ಗಿಲ್ ಯುದ್ಧದಾಗ ಹೋರಾಟ ಮಾಡುತ್ತ ಕಂಡವೀರ ಸ್ವರ್ಗ. ಕಾರ್ಗಿಲ್ ಯುದ್ಧದಾಗ ಹೋರಾಟ ಮಾಡುತ್ತ ಕಂಡವೀರ ಸ್ವರ್ಗ.